ಅಂತೂ ಆರ್ ಸಿ ಬಿ ಎರಡನೇ ಸಲ ಕಪ್ಪನ್ನ ಹೊಡೆದ್ ಬಿಡ್ತು ನಿನ್ನೆ. ಈಗ ಬ್ಯಾಕ್ ಟು ಬ್ಯಾಕ್ ಎರಡು ಸಲ ಚಾಂಪಿಯನ್ಶಿಪ್ ಆಗಿರೋ ಒಂದು ನೇಮ್ ಆರ್ ಸಿ ಬಿ ಕೂಡ ಇದೆ. ಈಗ ನೋಡಿ, ಮುಂಚೆ ಎಂ ಐ ಅವರು ಬ್ಯಾಕ್ ಟು ಬ್ಯಾಕ್ ವಿನ್ ಕೂಡ ಆಗಿದ್ರು, ಅದಾದ್ಮೇಲೆ ಸಿ ಎಸ್ ಕೆ ವಿನ್ ಕೂಡ ಆಗಿದ್ರು. ಆ ಜಾಗಕ್ಕೆ ಈಗ ಆರ್ ಸಿ ಬಿ ಅವರು ಕೂಡ ಸೇರ್ಪಡೆ ಆಗ್ತಾ ಇದಾರೆ ಆಫ್ಟರ್ ಲಾಂಗ್ ಗ್ಯಾಪ್. ನೋಡಿ, ಈ ತರ ಆಯ್ತು ಅಂದ್ರೆ ಎಷ್ಟು ಖುಷಿ ಆಗುತ್ತೆ. 18 ವರ್ಷದ ನಂತರ ಲಾಸ್ಟ್ ಇಯರ್ ಒಂದು ಕಪ್ಪನ್ನ ಕೂಡ ಹೊಡಿತು. ಅದಾದ್ಮೇಲೆ ಈ ವರ್ಷ ಕೂಡ ಅಷ್ಟೇ ರಜತ್ ಪಡಿದಾರ್, ಅಂದ್ರೆ 2 ವರ್ಷ ಕೂಡ ಅಷ್ಟೇ ರಜತ್ ಪಡಿದಾರ ಕ್ಯಾಪ್ಟನ್ಸಿಲಿ ಕಪ್ಪನ್ನ ಕೂಡ ಹೊಡೆದಿರೋದು. ಅದೊಂಥರ ಖುಷಿ. ಆದ್ರೆ ಅದೇ ಹೇಳಿದ್ದು, ಗುಡ್ ಥಿಂಗ್ಸ್ ಟೇಕ್ಸ್ ಟೈಮ್ ಅಂತಾರಲ್ಲ, ಅದೇ ರೀತಿ ಈಗ 18 ವರ್ಷದ ನಂತರ ಒಂದು ಕಪ್ ಹೊಡೆದ್ಮೇಲೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಕಪ್ ಹೊಡಿದು ಅಂದ್ರೆ ಅದು ಹುಡುಗಾಟದ ಮಾತು ಅಲ್ವೇ ಅಲ್ಲ. ಅದು ಕ್ರೆಡಿಟ್ ಫುಲ್ ಇಲ್ಲಿ ರಜತ್ ಪಡಿದಾರ್ಗೆ ಹೋಗ್ಬೇಕಾಗುತ್ತೆ, ಮತ್ತೆ ಟೀಮ್ ಪ್ಲೇಯರ್ಸ್ಗೂ ಕೂಡ ಹೋಗ್ಬೇಕಾಗುತ್ತೆ. ಆ ಲೆವೆಲ್ ಅಲ್ಲಿ ಗೇಮ್ ಅನ್ನ ಆಡಿ ಈ ಸಲ ಮತ್ತೆ ಕಪ್ಪನ್ನ ಕೂಡ ತಂದ್ಕೊಟ್ಟಿದ್ದು. ಈಗ ಅಷ್ಟೇ ಅಲ್ಲ, ಆರ್ ಸಿ ಬಿ ಈಗ ಸಿ ಎಸ್ ಕೆ ಒಂದು ರೆಕಾರ್ಡ್ ಅನ್ನ ಕೂಡ ಬ್ರೇಕ್ ಮಾಡಿ ಬಿಸಾಕ್ಬಿಟ್ಟಿದೆ. ಏನಾದ್ರೂ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಅಲ್ಲಿ ಏನಾದ್ರೂ ಒಂದು ಆಗ್ಲೇಬೇಕು, ಇಲ್ಲಾಂದ್ರೆ ಅದು ಆರ್ ಸಿ ಬಿ ಮ್ಯಾಚ್ ಅಂತ ಅನ್ಸ್ಕೊಳ್ಳೋದಿಲ್ಲ. ನಿನ್ನೆ ಕೂಡ ಅಷ್ಟೇ ಫೈನಲ್ಸ್ ಅಲ್ಲಿ ಸಿ ಎಸ್ ಕೆ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಕೂಡ ಮಾಡಿದೆ. ಏನು ಅಂತ ಹೇಳ್ತೀನಿ. ಅದಾದ್ಮೇಲೆ ಈಗ ಟೋಟಲ್ ಆಗಿ ಆರ್ ಸಿ ಬಿ ಅವರು 3 ವರ್ಷದಲ್ಲಿ 4 ಟ್ರೋಫಿನ ಎತ್ಬಿಟ್ಟಿದ್ದಾರೆ. ಆರ್ ಸಿ ಬಿ ಹೊಡೆದಿರೋದೇ 2 ಟ್ರೋಫಿ, ಇಲ್ಲಿ ಇನ್ನೆಲ್ಲಿಂದ 2 ಟ್ರೋಫಿ ಬಂತು ಅಂತ. ಸೊ ಕೆಲವೊಂದು ಟಾಪ್ ನ್ಯೂಸ್ ಗಳು ಕೂಡ ಇದೆ, ವಿಡಿಯೋದಲ್ಲಿ ಕವರ್ ಕೂಡ ಮಾಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಮೊದಲನೇ ಅಪ್ಡೇಟ್ ಕಡೆ ಹೋಗಿದ್ರೆ, ಈಗ ಆರ್ ಸಿ ಬಿ ಅವರು ಕೇವಲ 3 ವರ್ಷದಲ್ಲಿ 4 ಟ್ರೋಫಿನ ಕೂಡ ಆಯ್ತಿರೋದು. ಕೇವಲ ಮೆನ್ಸ್ ಇಂದ ಮಾತ್ರ ಹೇಳ್ತಾ ಇಲ್ಲ, ವುಮೆನ್ಸ್ ಕೂಡ ಅಷ್ಟೇ. ಈಗ ಬ್ಯಾಕ್ ಟು ಬ್ಯಾಕ್ 2 ಸಲ ಟ್ರೋಫಿನ ಕೂಡ ಹೊಡೆದಿರೋದು. 2024ರಲ್ಲಿ ಫಸ್ಟ್ ವುಮೆನ್ಸ್ ಅವರು ಇಲ್ಲಿ ಆರ್ ಸಿ ಬಿ ಟೀಮ್ ಕಪ್ಪನ್ನ ಕೂಡ ಎತ್ಬಿಟ್ರು. ಅದಾದ್ಮೇಲೆ ಅದೇನೋ ಗೊತ್ತಿಲ್ಲ, ವುಮೆನ್ಸ್ ಅವರು ವಿನ್ ಆಗ್ತದಂಗೆ ಈ ಕಡೆ ಮೆನ್ಸ್ ಕೂಡ ಅಷ್ಟೇ 2025ರಲ್ಲಿ ಕಪ್ಪನ್ನ ಕೂಡ ಹೊಡೆದಿದ್ದು. ಅಂದ್ರೆ ವುಮೆನ್ಸ್ ಅವರು ಡೆಲ್ಲಿ ಅಗೇನ್ಸ್ಟ್ ಫಸ್ಟ್ ಕಪ್ಪನ್ನ ಕೂಡ ಆಯ್ತಿದ್ದು. ಅದಾದ್ಮೇಲೆ ಮೆನ್ಸ್ ಲಾಸ್ಟ್ 2025ರಲ್ಲಿ ಪಂಜಾಬ್ ಅಗೇನ್ಸ್ಟ್ ಗೇಮ್ ಅನ್ನ ಆಡಿ ಫಸ್ಟ್ ಟೈಮ್ 18 ವರ್ಷದ ನಂತರ ಒಂಥರ ಲಾಂಗ್ ವನ್ವಾಸ ಆದ್ಮೇಲೆ ಕಪ್ಪನ ಕೂಡ ಆಯ್ತಿದ್ದು. 2 ಕಪ್ ಆಯ್ತಾ. ಅದಾದ್ಮೇಲೆ 2020ರಲ್ಲಿ ಮತ್ತೆ ಅಲ್ಲಿ ವುಮೆನ್ಸ್ ಆರ್ ಸಿ ಬಿ ಇನ್ನೊಂದು ಕಪ್ಪನ ಕೂಡ ಆಯ್ತಿದ್ರು, ಅದು ಡೆಲ್ಲಿ ಅಗೇನ್ಸ್ಟ್ ಆಡಿ ಮತ್ತೆ ಚೇಸಿಂಗ್ ಮಾಡೋದ್ರ ಮೂಲಕ ಅಲ್ಲೂ ಕೂಡ ಅಷ್ಟೇ ಕಪ್ಪನ ಕೂಡ ಆಯ್ತಿದ್ರು. ಮತ್ತೆ ಈಗ 4ನೇ ಕಪ್ಪು 2026ರಲ್ಲೇ ನಮ್ಮ ಮೆನ್ಸ್ ಜಿ ಟಿ ಅಗೇನ್ಸ್ಟ್ ಗೇಮ್ ಆಡೋದ್ರ ಮೂಲಕ ಸುಮಾರು ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಶಿಪ್ ಅಂತ ನೇಮನ್ನ ಕೂಡ ತಗೊಂಡಿದ್ರೆ. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಟ್ರೋಫಿನ ಕೂಡ ವಿನ್ ಆಗಿ ಕೇವಲ 3 ವರ್ಷದಲ್ಲಿ ಆರ್ ಸಿ ಬಿ 4 ಸಲ ಟ್ರೋಫಿನ ಕೂಡ ಇಲ್ಲಿ ಎತ್ತಿದೆ. ಬಹಳ ಖುಷಿ ಆಗುತ್ತೆ ಗುರು. ಈಗ ವುಮೆನ್ಸ್ ಒಂಥರ ಕಾಲ್ ಇಟ್ಮೇಲೆ ಒಂಥರ ಮೆನ್ಸ್ಗೆ ಇಲ್ಲಿ ಗುಡ್ ಲಕ್ ಅನ್ನೋದು ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದ್ರ ತನಕ ನೋಡಿ, ಅದ್ರಗಿಂತ ಮುಂಚೆ ನೋಡಿದ್ವಿ ಅಂದ್ರೆ ಎಷ್ಟು ಲಾಂಗ್ ಟೈಮ್ ಆಯ್ತು ನೋಡಿ. ಕಪ್ ಈ ವರ್ಷ ಕಪ್ ಹೊಡಿತಾರೆ, ಆ ವರ್ಷ ಕಪ್ ಹೊಡಿತಾರೆ, ಈ ವರ್ಷ ಪಕ್ಕ ಕಪ್ ನಮ್ದೆ ಅಂತ ಹೇಳಿ ಸಾಕಾಗಿ ಹೋಗಿತ್ತು. ಅದಾದ್ಮೇಲೆ ಯಾವಾಗ ವುಮೆನ್ಸ್ WPL ಅಲ್ಲಿ ಕಪ್ ಎತ್ಬಿಟ್ರು, ಇವ್ರಿಗೆ ಅದೇನ್ ಅನ್ಸ್ಬಿಡ್ತಾ ಗೊತ್ತಿಲ್ಲ ಗುರು, ವುಮೆನ್ಸ್ ಬಂದ್ ಕಪ್ ಹೊಡೆದಿದ್ರೆ ನಾವು ಕೂಡ ಈ ಸಲ ಹೊಡಿಲೇಬೇಕು ಅಂತ ಹೋದ್ ವರ್ಷ ಫಸ್ಟ್ ಟೈಮ್ ಅಂದ್ರೆ 18 ವರ್ಷದ ನಂತರ ಪಂಜಾಬ್ ಅಗೇನ್ಸ್ಟ್ ಗೇಮ್ ಅನ್ನ ಆಡಿ ಕಪ್ಪನ್ನ ಕೂಡ ಹೊಡೆದಿದ್ರು. ಆರ್ ಸಿ ಬಿ ಈಗ 4 ಕಪ್ ಸಿಕ್ತಂಗೆ ಆಗಿದೆ. ಇನ್ನ ಮತ್ತೆ ಮುಂದಿನ ವರ್ಷ 2027 ಕೂಡ ಒಂದು ಕಪ್ಪನ್ನ ಹೊಡಿತು ಅಂದ್ರೆ ಒಂದು ಹ್ಯಾಟ್ರಿಕ್ ಕಪ್ ಕೂಡ ಆಗುತ್ತೆ. ಅದಾದ್ಮೇಲೆ ಈ ರೆಕಾರ್ಡ್ ನ ಬ್ರೇಕ್ ಮಾಡಕ್ಕೆ ಇನ್ನ ಟೀಮ್ಸ್ ಗಳು ಎಷ್ಟು ವರ್ಷ ಕಷ್ಟ ಪಡ್ಬೇಕು ಅಂತ ಗೊತ್ತಿಲ್ಲ. ಇನ್ನ 2ನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ, ಅವಾಗಲೇ ಹೇಳ್ದೆ ನಾನು ನಿಮ್ಗೆ, ಆರ್ ಸಿ ಬಿ ಸಿ ಎಸ್ ಕೆ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಕೂಡ ಮಾಡಿದೆ ನಿನ್ನೆ ಫೈನಲ್ಸ್ ಇಲ್ಲ ಅಂತ. ಅದೇನ್ ರೆಕಾರ್ಡ್ ಅಂದ್ರೆ, ನಿನ್ನೆ ನೀವು ನೋಡ್ಬೋದು ಪವರ್ ಪ್ಲೇಲಿ ವೆಂಕಟೇಶ್ ಆರ್ ಮತ್ತೆ ಕೊಹ್ಲಿ ಯಾವ ಲೆವೆಲ್ಗೆ ರುಮ ಅಂತ ಚೆಚ್ಚಿ ಬಿಸಾಕ್ಬಿಟ್ರು. ಮಾತ್ರ ನಾವು ನೀವೆಲ್ಲ ಏನ್ ಅನ್ಕೊಂಡಿದ್ರೆ, ಏನೊಂದು 11ರಿಂದ 12 ಓವರ್ ಒಳಗೆ ಮ್ಯಾಚ್ ಅನ್ನ ಮುಗ್ಸಾಕ್ ಬಿಡ್ತಾರೆ, ಬೇಗ ಟ್ರೋಫಿನ ಎತ್ಕೊಂಡೋಗೋ ಒಂದು ಅರ್ಜೆಂಟ್ ಅಲ್ಲಿ ಇದಾರೆ ಆರ್ ಸಿ ಬಿ ಅಂತ ಅನ್ಕೊಂಡೆ. ಅದಾದ್ಮೇಲೆ ಮ್ಯಾಚ್ ಸ್ವಲ್ಪ ಹೋಗ್ತಾ ಸ್ಲೋ ಕೂಡ ಆಗಿದ್ದು. ಅದಾದ್ಮೇಲೆ ಪವರ್ ಪ್ಲೇಲಿ ಕೇವಲ 3.3 ಓವರ್ ಅಲ್ಲಿ 50 ರನ್ ಹೊಡೆದು ಬಿಸಾಕಿದ್ರು ಇಲ್ಲಿ ಆರ್ ಸಿ ಬಿ ಅವರು. ಜಿ ಟಿ ಮತ್ತೆ ಸಿ ಎಸ್ ಕೆ ಮ್ಯಾಚ್ ಕೂಡ ಆಗಿತ್ತು, ಅಂದ್ರೆ ಫೈನಲ್ ಮ್ಯಾಚ್ ಕೂಡ ಆಗಿತ್ತು. ಅದ್ರಲ್ಲಿ ಸುಮಾರು 24 ಬಾಲ್ ಅಲ್ಲಿ 50 ರನ್ ಹೊಡೆದಿದ್ರು ಸಿ ಎಸ್ ಕೆ ಅವರು. ಆದ್ರೆ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಕೇವಲ 15 ಬಾಲ್ ಅಲ್ಲಿ 50 ರನ್ ಹೊಡೆದು ಸಿ ಎಸ್ ಕೆ ರೆಕಾರ್ಡ್ ಅನ್ನ ಈಗ ಬ್ರೇಕ್ ಕೂಡ ಮಾಡಿ ಬಿಸಾಕಿದ್ದಾರೆ ಆರ್ ಸಿ ಬಿ ಅವರು. ಅದು ವೆಂಕಟೇಶ್ ಅಯ್ಯರ್ ಮತ್ತೆ ಕೊಹ್ಲಿ. ಆರ್ ಸಿ ಬಿ ಅವರು ಬೈಕ್ ಬರ್ಸಿ ವಿನ್ ಆಗ್ಲಿಲ್ಲ ಅಂದ್ರೆ ಅದು ಆರ್ ಸಿ ಬಿ ಮ್ಯಾಚ್ ಅಂತಾನೆ ಅನ್ಸ್ಕೊಂಡಲ್ಲ. ಆದ್ರೂ ಕೂಡ ನೆನ್ನೆ ಒಂದ್ ಸೈಡ್ ಮ್ಯಾಚ್ ಆಗ್ಬಿಡ್ತು, ಅದೊಂದ್ ಕಡೆ ಬೇಜಾರಾಗ್ಬಿಡ್ತು. ಫಸ್ಟ್ ಇನ್ನಿಂಗ್ಸ್ ನಿಮ್ಗೂ ಕೂಡ ಬೋರ್ ಹೊಡೆದಿರುತ್ತೆ, ಏನ್ ಗುರು ಇದು ಪವರ್ ಪ್ಲೇ ಆಲ್ಮೋಸ್ಟ್ ನಮ್ಗೆ ಇಲ್ಲಿ ಕನ್ಫರ್ಮ್ ಕೂಡ ಆಗೋಗ್ಬಿಡ್ತು ಕಪ್ ಈ ಸಲ ಆರ್ ಸಿ ಬಿಗೆ ಫಿಕ್ಸ್ ಅಂತ. ಆದ್ರೂ ಕೂಡ ಯಾವ್ದೇ ಕ್ರಿಕೆಟ್ ಮ್ಯಾಚ್ ಆದ್ರೂ ಕೂಡ ಅಷ್ಟೇ ಒಂದ್ ಸೈಡ್ ಮ್ಯಾಚ್ ಆದ್ರೆ ನೋಡಕ್ ಮಜಾ ಇರಲ್ಲ. ನಿನ್ನೆ ಸ್ವಲ್ಪ ಬೈಕ್ ಬರ್ಸ್ ವಿನ್ ಆಗಿದ್ರು ಅಂದ್ರೆ ಇನ್ನು ಕೂಡ ಪೈಸಾ ವಸೂಲ್ ಮ್ಯಾಚ್ ಆಗ್ಬಿಡುದು. ಆದ್ರೂ ಕೂಡ ಏನಿದೆ ಫೈನಲ್ ಈಗ ಆರ್ ಸಿ ಬಿ ವಿನ್ ಆಗ್ಬಿಟ್ರಲ್ಲ, ಅದೇ ಒಂದು ದೊಡ್ಡ ಖುಷಿ. ಇನ್ನ 3ನೇ ಅಪ್ಡೇಟ್ ಕಡೆ ಹೋಗೋದ್ರೆ, ಟಾಟಾ ಸಿಯೆರಾ ಕಾರ್ ಯಾರಿಗೆ ಹೋಯ್ತು ಗುರು ಅಂತ ನೀವೆಲ್ಲ ಹೇಳ್ಬೋದು. ಈಗ ರಾಜಸ್ಥಾನ್ ರಾಯಲ್ಸ್ ವೈಭವ್ ಸೂರ್ಯವಂಶಿ ಯಂಗ್ ಸ್ಟಾರ್ ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ಆಗಿದ್ರು. ಸುಮಾರು 770 ರನ್ ಕೂಡ ಹೊಡೆದಿದ್ರು ಈ ಸೀಸನ್ ಅಲ್ಲಿ. ಅವರಿಗೆ ಈ ಒಂದು ಟಾಟಾ ಸಿಯೆರಾ ಕಾರ್ ಕೂಡ ಗಿಫ್ಟ್ ಆಗಿ ಕೂಡ ಹೋಗಿದೆ. ಅದಾದ್ಮೇಲೆ ಈ ಸಲ ರಬಡ ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ ಆಗಿದ್ದಾರೆ, 29 ವಿಕೆಟ್ ಅನ್ನ ಕೂಡ ಪಡ್ಕೊಂಡು. ನೋಡಿ ಈ ಕಡೆ ವೈಭವ್ ಸೂರ್ಯವಂಶಿ ಒಂಥರ ಹಾರ್ಡ್ ವರ್ಕ್ ಕೂಡ ತುಂಬಾ ಮ್ಯಾಟರ್ ಕೂಡ ಆಗಿದೆ, ಜೊತೆಗೆ ಲಕ್ ಕೂಡ ತುಂಬಾ ಮ್ಯಾಟರ್ ಕೂಡ ಆಗಿದೆ. ಈ ಸಲ 776 ಹೊಡೆದು ಅತಿ ಚಿಕ್ಕ ವಯಸ್ಸಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಅಂತ ನೇಮನ್ನ ಕೂಡ ತಗೊಂಡಿದ್ದಾರೆ. ಅದಾದ್ಮೇಲೆ ಟಾಟಾ ಸಿಯೆರಾ ಕಾರ್ ಕೂಡ ಸಿಕ್ತು. ಅದಾದ್ಮೇಲೆ ಈಗ ಒಂದು ಬ್ಯಾಟ್ ಕಂಪ್ನಿ ಸುಮಾರು 12 ಕೋಟಿಗೆ ನಮ್ಮ ಬ್ಯಾಟ್ ನ ಪ್ರಮೋಷನ್ ಮಾಡಿ ಅಂತ ಪ್ರಪೋಸಲ್ ನ ಕೂಡ ಕೊಟ್ಟಿದ್ದಾರೆ ಅಂತೆ.
ಒಂದು ಸಲ ಹಾರ್ಡ್ ವರ್ಕ್ ಪೇ ಮಾಡಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಯಾವ ಲೆವೆಲ್ಗೆ ಒಬ್ಬ ಮಂಚ ಹೋಗ್ತಾನೆ ಅನ್ನೋದಕ್ಕೆ ವೈಭವ್ ಸೂರ್ಯವಂಶಿನೇ ದೊಡ್ಡ ಎಕ್ಸಾಂಪಲ್ ಮಾತ್ರ. ವೈಭವ್ ಸೂರ್ಯವಂಶಿ ಫ್ಯೂಚರ್ ಇನ್ನೂ ಬ್ರೈಟ್ ಆಗ್ಲಿ ಅಂತ ನಮ್ಮ ಆಶಯ. ನೋಡೋಣ ಇನ್ನ ನೆಕ್ಸ್ಟ್ ಇಯರ್ ಮತ್ತೆ ಯಾವ ತರ ಮಿಂಚ್ತಾನೆ ಹುಡುಗ ಅಂತ. ಇಲ್ಲಾಂದ್ರೆ ನೆಕ್ಸ್ಟ್ ರಾಜಸ್ಥಾನ್ ರಾಯಲ್ಸ್ ನ ಫೈನಲ್ ಗೆ ಕರ್ಕೊಂಡೋಗಿ ಕಪ್ ಗಿಪ್ ನ ಹೊಡಿಸ್ತಾನೆ. ಏನಕ್ಕೆ ಅಂದ್ರೆ ಅವರು ಕೂಡ ಅಷ್ಟೇ, ಈಗ 18 ವರ್ಷದ ಹಿಂದೆ ಅವರು ಕಪ್ಪನ ಕೂಡ ಹೊಡೆದಿದ್ದು, 2008 9 ಕಪ್ಪನ ಕೂಡ ಹೊಡೆದಿದ್ದು. ಅದಾದ್ಮೇಲೆ ಅವರು ಕೂಡ ಒಂದೇ ಒಂದು ಕಪ್ಪನ ಕೂಡ ಹೊಡೆದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಇಯರ್ ಅಂದ್ರು ಮತ್ತೆ ಸೂರ್ಯವಂಶಿ ಪ್ಲಾನ್ ಗಿನ್ ಮಾಡಿ ಒಂದು ಕಪ್ಪನ ಕೊಡಿಸ್ತಾನ, ನೋಡ್ಬೇಕು ರಾಜಸ್ಥಾನ್ ರಾಯಲ್ಸ್ ಗೆ. ಸೊ ಇಷ್ಟಾಗಿತ್ತು ಅಪ್ಡೇಟ್ಸ್ ಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ ಗೆ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.